ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ ಹೊಲಕ್ಕೆ. ಇವತ್ತೇನು ಸ್ಪೆಷಲ್, ನಾವಿವತ್ತು ಈ ವಿಡಿಯೋದಲ್ಲಿ ಏನು ನೋಡ್ಬೋದು ಅಂತ ಅಂದರೆ, ಒಂದೂರಿಂದ ಒಂದೂರಿಗೆ ವಲಸೆ ಬಂದು ತಮ್ಮ ಕುರಿಗಳನ್ನೆಲ್ಲ ಕರ್ಕೊಂಬಂದು ಅವ್ರ ಜೀವನ ಶೈಲಿ ಹೆಂಗಿರುತ್ತೆ, ಅವ್ರು ಹೆಂಗಿರ್ತಾರೆ, ಕರೆಂಟ್ ಇಲ್ಲ ಅಂದ್ರೂ ಅವ್ರು ಹೆಂಗೆ ಕರೆಂಟ್ ತಗೋಬರ್ತಾರೆ ಅದನ್ನೆಲ್ಲ ನೋಡೋಣ. ನಾಯಿ ನೋಡ್ರಿ ಬಂದ ತಕ್ಷಣನೇ ಬೊಗಳ್ತಾ ಇದೆ. ಮುಂದೆ ಹೋಗಿ ಕತ್ತಿಸ್ಕೊಳ್ಳೋದಕ್ಕಿಂತ ಇಲ್ಲೇ ನಿಂತವ್ರನ್ನ ಕರೆದು ಒಳಗೋಗೋದೇ ಬೆಟರ್ ಅನ್ಕೊಂತ ನಿಂತಿದ್ವಿ. ವಿಡಿಯೋದೊಳಗಡೆ ಹೋಗೋಣ ಬನ್ನಿ, ಅವ್ರು ಹೆಂಗಿರ್ತಾರೆ ಏನು ಎಲ್ಲ. ನಿಮ್ಮ ಹೆಸರು? ನೀವು ಎಲ್ಲಿಂದ ಬಂದಿದ್ದೀರಾ? ಹಾಂ ಹೊಳೆ ಸಿರ್ಗಿರಿ. ಅಣ್ಣ ನಿಮ್ಮ ಎಷ್ಟು ಕುರಿಗಳಿದ್ದಾವೆ? ನಿಮ್ದೊಂದು ಕುರಿ ಎಷ್ಟು ಬಾಳಿಕೆ ಬರ್ಬೋದು ಅಣ್ಣ? ಹಾಂ ಹಾಂ 15,000. ಅಂದರೆ ಟೋಟಲ್ ಎಷ್ಟಿದ್ದಾವೆ ನಿಮ್ಮದು ಕುರಿ? 1000. ಒಂದು ಕುರಿಗೆ 15,000 ಅಂದರೆ 1000 ಕುರಿಗೆ ಕೋಟ್ಯಾಧಿಪತಿಗಳಾಗಾದ್ರೆ ನೀವೆಲ್ಲ. 4-5 ಮನಿದು. ಹಾಂ, ಅಂದರೆ ನೀವು ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗ್ತಾನೆ ಇರ್ತೀರಾ, ಒಂದು ಜಾಗದಲ್ಲೆಲ್ಲ ಇರಲ್ಲ. ಕುರಿ ಮೇಲೆ ಅಂದರೆ ಈಗ ಈ ಥರ ಎಲ್ಲ ಹೊಲದಲ್ಲೆಲ್ಲ ಇದ್ದೀರಲ್ವಾ, ಅವ್ರಿಗೆ ಏನಾದರೂ ನೀವು ಅವರಿಗೆ ದುಡ್ಡು ಕೊಡಬೇಕು, ಇಲ್ಲ ಅವರೇ ನಿಮಗೆ ದುಡ್ಡು ಕೊಡ್ತಾರೋ? ಈ ಗೊಬ್ಬರದಿಂದನಾ? ಅಂದರೆ ಈ ಗೊಬ್ಬರದಿಂದ ಭಾಳ ಫಲವತ್ತತೆ ಜಾಸ್ತಿ ಆಗುತ್ತೆ ಅನ್ಸುತ್ತಲ್ವಾ ಭೂಮಿಲಿ? ಹಾಂ ಹಾಂ. ಮತ್ತೆ ಅಣ್ಣ ನೀವು ಇಲ್ಲಿ ಈ ನೆಕ್ಸ್ಟ್ ಆದಮೇಲೆ ಎಲ್ಲಿಗೆ ಹೋಗ್ಬೇಕು ಅಂತ ಇದ್ದೀರಾ? ಒಳ್ಳೆ ಆಚೆ ಕಡೆ. ಬ್ಯಾಡ್ಗಿ. ಅಂದರೆ ನೀವು ಆ ಕಡೆ ಎಲ್ಲ ಎಷ್ಟು ಊರನ್ನೆಲ್ಲ ಓಡಾಡ್ಕೊಂಡು ಬಂದಿದ್ದೀರಾ ನೀವೀಗ? ಹಾಂ, ಹಲ್ಗೇರಿ ತನಕನೂ ಹೋಗಿದ್ದೀರಾ. ಕರ್ನಾಟಕ ಬಿಟ್ಟು ಹೊರಗಡೆ ಹೋಗಲ್ಲ, ಕರ್ನಾಟಕದಲ್ಲೇ ಇರ್ತೀರಾ ನೀವು? ಇವಾಗ ನೆಕ್ಸ್ಟ್ ಅವ್ರ ಕುರಿ ಮರಿಗಳಿಗೆಲ್ಲ ಅವರು ಹಾಲು ಹೆಂಗೆ ಕುಡಿಸ್ತಾರೆ, ಅವುಗಳಿಗೆ ಫುಡ್ ಹೆಂಗೆ ಕೊಡ್ತಾರೆ ಅನ್ನೋದನ್ನೆಲ್ಲ ನೋಡೋಣ ಬನ್ನಿ. ಇವಾಗ ಸುರೇಶ್ ಏನು ಮಾಡ್ತಿದ್ದೀರಾ? ಮರಿಗೆ ಹಾಲಾಗ ಅಂದರೆ ಅದು ಮರಿಗಳು ಅವ್ರದ್ದೇ ಅಮ್ಮನ ಹತ್ರ ಹೋಗಿ ಕುಡಿಯಲ್ವಾ? ಹಾಂ ಹಾಂ, ಆಕಳಿನ ಹಾಲು. ಅಂದರೆ ನೀವು ಈ ಹಾಲಿಗೆ ಏನೇನು ಬೆರೆಸಿರ್ತೀರಾ? ಆಕಳ ಹಾಲು ಅಷ್ಟೇ ಹಾಕ್ತೀರಾ? ಶೇಂಗಾ ಹಿಂಡಿ, ಕುರಿ ಹಾಲು, ಆಕಳಿನ ಹಾಲು, ಇವನ್ನೆಲ್ಲ ಹಾಕೋದ್ರಿಂದ ಕುರಿ ಚೆನ್ನಾಗಿ ಬಲಿತಾವ ಇಲ್ಲ ದೊಡ್ಡವಾಗ್ತಾವ? ಹೆಂಗೆ ದಪ್ಪ ಆಗ್ತಾವ? ಎಲ್ಲ ಕುರಿ ಮರಿಗಳಿಗೂ ಹಾಕ್ತೀರಾ ಇಲ್ಲ ಒಂದು ಸ್ಟೇಜ್ ತನಕ ಹಾಕಿ ಆಮೇಲೆ ಅವ್ರ ಪಾಡಿಗೆ ಅವನ್ನ ಬಿಡ್ತೀರಾ? ಹೆಂಗೆ ಮಾರೋ ತನಕನೂ ಹಾಕ್ತೀರಾ? ಈ ಕುರಿನ ಇನ್ನೊಂದು 15-20 ದಿವಸದಲ್ಲಿ ಮಾರ್ತೀರಾ? ನನ್ನ ಡ್ರೆಸ್ ಎಲ್ಲ ತಿನ್ಬಾರ್ದಪ್ಪ. ಅಂದ್ರೆ ಒಂದ್ ಕುರಿನ ಹುಟ್ಟಿ ಎಷ್ಟು ದಿನಕ್ಕೆ ಮಾರ್ತೀರಾ? ಒಳ್ಳೆ ನಾಯಿ. ಅಂದ್ರೆ ಒಂದ್ ಕುರಿ ಎಷ್ಟಕ್ಕೆ ಹೋಗ್ಬೋದು? ಅಂದ್ರೆ ಕೆಜಿ ಮೇಲೆ ಅದು ಕುರಿ ಮಾರಾಟ ಮಾಡ್ತೀರಾ? ಮರಿ ಸೈಜ್ ಮೇಲೆ. ಆ ಮರಿ ಸೈಜ್ನ ಎಷ್ಟು ಅಂದ್ರೆ ಹಿಂಗೆ? ನಾವು ಇವಾಗ ಒಳಗೋಗೋಣ. ನೋಡಿ ಕುರಿಗಳಿಗೆ ಮೇವು ಹಾಕೋಕ್ಕೆ ಹೆಂಗೆ ಅವ್ರ ಟೆಕ್ನಾಲಜಿ ಅವ್ರು ಯೂಸ್ ಮಾಡ್ಕೊಂಡು ಪೈಪಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಆಲ್ರೆಡಿ ಹಾಕಿದ್ದಾರೆ, ತಿಂತಾ ಇದ್ದೇವೆ. ಅಣ್ಣ ಇವೇನಣ್ಣ ಇವು ಕಡ್ಡಿ ತರ ಹಾಕಿದಿರಲ್ಲ? ಶೇಂಗಾ ಒಟ್ಟು. ಶೇಂಗಾ ಒಟ್ಟು ಅಂದ್ರೆ ಶೇಂಗಾದ ಗಿಡ ಬಳ್ಳಿ. ಹಾ, 10,000 ರಿಂದ 12,000 ತನಕ.
ಆಮೇಲೆ ಈ ಕುರಿನ ಎಷ್ಟಕ್ಕೆ ಮಾರ್ತೀರಾ? ಇದು ಚಿಕ್ಕದಿದೆಯಲ್ಲ, ಮರಿ ಇನ್ನೂ ಸೈಜಿಗೆ ಬಂದಿಲ್ಲ. ಇಷ್ಟು ದೊಡ್ಡವಾದಾಗ ಸೈಜಿಗೆ ಬಂದ್ಮೇಲೆ ಮಾರ್ತೀರಾ? ಮತ್ತೆ ಅದೇ ಲಾಸ್ಟ್ ಸೈಜ್ ಇಲ್ಲ ಇನ್ನೂ ದೊಡ್ಡದಾದ್ಮೇಲೆ ಮಾರ್ತೀರಾ? ಕುರಿ ಮರಿ ಮೇಲೆ ಇದು ಅರ್ಶಿನ ಏನೋ ಹಚ್ಚಿದಿರಲ್ಲ, ಅದನ್ನ ಯಾಕೆ ಹಚ್ಚಿದೀರಾ? ಮರಿಗೆ ಔಷಧಿ ಹಾಕಿದೀವಿ ಅಂತ ಗೊತ್ತಾಗ್ಬೇಕು ಅಂತ, ಗುರ್ತಿಗೋಸ್ಕರ. ಹೌದ್ರಾ? ಈ ಎಲ್ಲ ಮರಿಗಳಿಗೆ ಔಷಧಿ ಹಾಕಿದೀರಾ ಹಂಗಂದ್ರೆ? ಆಮೇಲೆ ಇವಾಗ ಕುರಿ ಮರಿಗಳಿಗೆ ಏನಾದ್ರು ರೋಗ ಬಂತು, ಆ ಥರ ಏನಾದ್ರು ಆಯ್ತು ಅಂದ್ರೆ ಹೆಂಗ್ ಮಾಡ್ತೀರಾ? ಅದನ್ನೆಲ್ಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರಾ, ಇಲ್ಲ ನೀವೇ ಎಲ್ಲ ಮೆಡಿಸಿನ್ಸ್ ಎಲ್ಲ ತಂದು ಇಟ್ಕೊಂಡಿರ್ತೀರಾ, ನೀವೇ ತಗೊಂಡ್ಬರ್ತೀರಾ? ಅಂದ್ರೆ ಪ್ರತಿ ತಿಂಗಳು ಚೆಕಪ್ ಆ ಥರ ಏನಾದ್ರು ಮಾಡಿಸ್ತೀರಾ ಇಲ್ಲ? ಅಂದ್ರೆ ಈಗ ಏನಾದ್ರು ಮೆಡಿಸಿನ್ ಆಲ್ರೆಡಿ ನೀವು ತಂದು ಇಟ್ಕೊಂಡಿರ್ತೀರಾ, ಇವಾಗ ಏನಾದ್ರು ಆಯ್ತು ಅಂದ್ರೆ? ಇದೇ ಸಂಚಾರಿ ಕುರುಬ್ರಲ್ಲಿ ತುಂಬಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ. ಅವ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ. ಅವ್ರ ಬಗ್ಗೆನೂ ಇಂಟ್ರೊಡಕ್ಷನ್ ನಾನು ಕೊಡ್ತಿದ್ದೀನಿ. ಅವ್ರು ಏನು ಓದಿದ್ದಾರೆ ಎಲ್ಲ. ಅಣ್ಣ ನಿಮ್ಮ ಹೆಸರು? ಮಲ್ಲೇಶ್. ಏನು ಓದಿದ್ದೀರಾ ನೀವು? 8ನೇ ಕ್ಲಾಸ್ ತನಕ ಓದಿದ್ದೀರಾ. ಆಮೇಲೆ ನೀವು ಕಂಟಿನ್ಯೂ ಮಾಡಲಿಲ್ಲ? ಶಾಲೆ ಬಿಟ್ಟು ಬಂದಿದ್ದೀರಾ. ಇವಾಗ ಹೆಂಗಿದೆ ನಿಮ್ಮ ದುಡಿಮೆ ಎಲ್ಲ? ಹಂಗಾಯ್ತ್ರಿ, ಜೀವನ ನಡೆಯುವಷ್ಟು. ಹೊಟ್ಟೆಗೆ ಬಟ್ಟೆಗೆ ಕಣ್ತುಂಬ ನಿದ್ದೆ ನೆಮ್ಮದಿಯಿಂದ ಇದ್ದೀರಾ. ಇವಾಗ ತೋಟನ ಎಲ್ಲ ಒಂದು ರೌಂಡ್ ಹಾಕೊಂಬರೋಣ ಬನ್ನಿ. ನಿನ್ನ ಹೆಸರು? ಲಕ್ಷ್ಮಣ್. ಬಲ ಭೀಮನ್ ತರಾನೇ ಇದೆಯಾ ಬಿಡು. ಬಾ ನನ್ನ ಜೊತೆ ತೋಟ ರೌಂಡ್ ಹಾಕೊಂಬರೋಣ, ಬರ್ತೀಯಾ? ಬರಲ್ಲ? ಎಮೋಷನಲ್ ಡ್ಯಾಮೇಜ್ ಮಾಡ್ಬಿಟ್ಟ ಗುರುನು. ಬನ್ನಿ ಹೋಗೋಣ. ನಾಯಿ ಅಂದ್ರೆ ನಾಯಿನೆಲ್ಲ ನಿಮ್ಮ ಮಕ್ಳ ತರಾನೇ ಸಾಕ್ತೀರಾ ಹೆಂಗೆ? ಇವೇ ಎಲ್ಲ ನಿಮ್ ಕಾಪಾಡೋದು. ರಾತ್ರಿ ಈ ತರ ಕಳ್ಳರು ಗಿಲ್ರು ಎಲ್ಲ ಬಂದ್ರೆ ಹೆಂಗೆ ನೋಡ್ಕೋತೀರಾ ನೀವು? ನಾಯಿನೇ. ಬಟ್ ಯಾರು ಬರಕ್ಕೂ ಬಿಡಲ್ಲ. ಬಂದ್ಬಿಟ್ರೆ ಫುಲ್ ಜೋರಾಗೆಲ್ಲ ಬೊಗಳ್ತಿರ್ತವೆ. ನಾವ್ ನಿಮ್ ಬರ್ಬೇಕಾರನೆ ಭಯ ಆಯ್ತು. ಜೀವನೇ ಅಣ್ಣ, ನೀವು ಮತ್ತೇನೇನ್ ಸಾಕಿದೀರಾ ಕುರಿಗಳ ಜೊತೆ? ನಾಯಿ ಇದಾವ್ರಿ, ಆಕಳಿದಾವು, ಆಡು ಇದಾವು. ಆಡು, ಕುರಿ, ಕೋಳಿ ಗಿಳಿ ಎಲ್ಲ ಸಾಕಿದೀರಾ? ಒಂದು ಅಂದ್ರೆ ಈ ಹಸುವಿನ ಹಾಲ್ನೇ ಕುರಿಗೆ ಹಾಕೋದು. ಈ ಸಗಣಿ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀರಾ ಅನ್ನಂಗ ಆಯ್ತು. ಇದಕ್ಕೋಸ್ಕರನೇ ನಿಮ್ಮನ್ನೆಲ್ಲ ಕರ್ಸಿರೋದು. ಎಲ್ಲಿ? ಆ ಕಡೆ ಸೈಡ್ ಇದ್ದಾವ? ರಾತ್ರಿ ಬಲಿ ಹೊಡೆಯುತ್ತೆ. ಬಲಿ ಹೊಡೆಯೋದಂದ್ರೆ ಕುರಿಗಳು ಎಲ್ಲ ತಪ್ಪಿಸ್ಕೊಂಡು ಹೋಗ್ಬಾರ್ದು. ಇವಾಗ ನೀವು ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ಬೇಕಾದ್ರೆ ಎಲ್ಲಾ ಕುರಿನೂ ಕರ್ಕೊಂಡು ಹೋಗ್ತಿರಲ್ಲ? ಹಾ, ದೊಡ್ಡ ಕುರಿ ಮೇಯ್ಕಂತ ಹೋಗ್ತವೆ. ರಾತ್ರಿ ಇಲ್ಲೇ ತರಕ್ತೀರ ಅನ್ನಂಗ ಆಯ್ತು. ಮತ್ತೆ ಇದು ಯಾಕೋ ಪಾಪ ಒಂದೇ ಕುರಿ ಮಲ್ಕೊಂಡಿದೆ, ಆರಾಮಿಲ್ಲ. ಅದು ಏನಾಗೈತಿ ಆರಾಮಿಲ್ಲ ಅಂದ್ರೆ? ಅದು ಹೆಂಗ್ ಗೊತ್ತಾಗುತ್ತಣ್ಣ ನಿಮಗೆ ಇದು ಆಡಿಗೆ ಕಾಯಿಲೆ ಬಂದಿದೆ ಅಂತ? ಒಂದು ಕಾಯಿಲೆ ಚಿಕನ್ ಗುನ್ಯ ಸೊಳ್ಳೆ ಕಡೆಯಿಂದ ಬರುತ್ತಲ್ಲ, ಅದೇ ಥರನಾ? ಓಹೋ, ಮನುಷ್ಯರಿಗೆ ಬಂದಂಗೆ ಪ್ರಾಣಿಗಳಿಗೂ ಬಂದಿರ್ತವೆ ಅನ್ನಂಗಾಯ್ತು. ರಾತ್ರಿ ಇಲ್ಲೆಲ್ಲ ತರುತ್ತಾರೆ. ನೋಡಿ ಚೆನ್ನಾಗಿ ಅವ್ರು ಕರೀತಿದ ತಕ್ಷಣ ಇವು ಕುರಿಗಳೆಲ್ಲ ಹೆಂಗ್ ಬರ್ತಿದಾವೆ. ಮರಿ ಹೊಡ್ಯಾಕತ್ತೀರಿ? ನೆಕ್ಸ್ಟ್ ಇವಾಗ ಮರಿ ಜೊತೆ ಸೇರ್ಕೊಂಡು ನಾವು ಮರಿ ಹೊಡೆಯೋಣ ಬನ್ನಿ. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ? ಈಗ ಸಣ್ಣ ಸಣ್ಣ ಮರಿ ಆ ಕಡೆ ಇದಾವಲ್ರಿ, ಆ ಕಡೆಯಿಂದ ಈ ಸರ್ ಹೊಡ್ಕೊಂಡ್ ಬರ್ತೀವಿ. ಅವು ಸಣ್ಣ ಸಣ್ಣ ಮರಿನ ಹೆಂಗೆ ಹೊಡಿತೀರಾ ನೀವೆಲ್ಲ? ಈಗ ಗೊತ್ತಾಕತ್ ನೋಡ್ರಿ ನಿಮ್ಗೆ ಪ್ರಾಕ್ಟಿಕಲ್ ಆಗಿ. ಅದು ಹೊಡಿ. ನಮ್ಮ ಒಂದು ಟ್ರ್ಯಾಕ್ಟರ್ ಐತ್ರಿ, ವಿಡಿಯೋ ಮಾಡಮ್ ಬರ್ರಿ.
ನೋಡ್ರಿ ವಿಡಿಯೋ ಮಾಡೋಣ. ಇದನ್ನು ತೆಗಿಯೋ ಮ್ಯಾಗಿಂದ. ಎಷ್ಟದಾವ ನಿಮ್ಮ ಟ್ಯಾಕ್ಟ್ರಿ? 2. ಇದು ಏನಿದೆ ಇಲ್ಲೇನ ಐತಲ್ಲ? ಇದು ಕುರಿ ಮ್ಯಾಗ. ಇವು ಆರಾಮಿಲ್ರಿ ಕುರಿ, ಹಂಗಾಗಿ ನಮ್ಮ ಮಂಜುನಾಥ ಅವ್ರ ಮನೆ ಅರಮನೆನ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿದ್ದಾನೆ. ಬನ್ನಿ. ಇದೇನು ಮರಿ ಫುಡ್ಡು ಸೆಂಗಂಡಿ ಒಟ್ಟು ಮರಿ ಫುಡ್ ಹೊಟ್ರಿ ಪುಡ್ರಿ ಬ್ಯಾಗ್ರಿ ಮಾಸ್ಕರಿ ಇದೇನು ಇದು ಬ್ಯಾಟ್ರಿ ರೀ. ಬ್ಯಾಟ್ರಿ ಮೊಬೈಲ್ ಚಾರ್ಜ್ ಇಡೋದು. ಮೊಬೈಲ್ ಚಾರ್ಜ್ ಮಾಡಕ್ ಬ್ಯಾಟ್ರಿ ಚಾರ್ಜ್ ಮಾಡಕ್ ಇವೆಲ್ಲ ಇವೆಲ್ಲ ಲಗೇಜ್ ರೀ. ಇದು ಬಾಂಡ್ರಿ ಲಗೇಜ್ ಒಳಗೆ ನೀವು ಅಡಿಗೆ ಮಾಡಕ್ಕೆ ಎಲ್ಲ ಹಿಟ್ಟು ಕಾಳು ಎಲ್ಲ ಇದ್ರಲ್ಲೇ ಇಟ್ಟಿರ್ತೀರಾ? ಇಲ್ಲಿ ಕೆಳಗಡೆ ಏನಿದೆ? ಇದು ಹೊಟ್ರಿ ಪಾಟ್ರಿ ಕೈಲಿ ತೋರಿಸ್ತಿದ್ದೆ. ಇದು ಹೊಟ್ರಿ ಪಾಟ್ರಿ ಇದು ಔಷಧಿ ಸಿಲಿಂಡರ್ ಅದು ಗ್ಯಾಸ್ ರೀ. ಇವೇನ್ರಿ ಇದು ಪೇಸ್ಟ್? ಈ ನಮೂನೆ ಮಂಜು ಕಡ್ದು ಇಲ್ಲಿ ಕಡ್ದೈತ್ರಿ ಅದನ್ನ. ಈ ಪೇಸ್ಟ್ ಆಗ ತಿಕ್ಕೆ ಅಂದ್ರೆ ಅಲ್ಲಿ ಈ ನಮೂನೆ ಬಂದವ. ನೀನು ತೋರ್ಸಲ್ಲ ಅನ್ನವಲ್ಲ ಇವ್ರು. ಇದು ಯಾಕಣ ಕುರಿನ ಇಲ್ಲಿ ಒಂದೇ ಕಟ್ಟಿದ್ದೀರಾ? ಇದು ಆರಾಮಿಲ್ರಿ. ಇದಕ್ಕೆ ಆರಾಮಿಲ್ರಿ. ಮುಟ್ಟಿದ್ರೆ ಏನ್ ಮಾಡಲ್ಲ? ಏನು ಮಾಡೋದು, ಇದು ದೊಡ್ಡಾಗ್ರಿ ಕುರಿಯಾಗ ಎಣ್ಣೆಗ ದೊಡ್ಡಾಗ್ರ ಈಗ ಆರಾಮಿಲ್ದಂಗ ಈಗ ವೀಕ್ ಆಗಿತ್ತು. ಅಂದ್ರೆ ನೀವು ಈ ತರ ಉಡ್ಡಿ ಅದು ಏನೋ ಆಡಿಸ್ತಾರಲ್ಲ ಆ ಥರ ಆಡ್ಸಲ್ಪ ಫೈಟ್ರ್ ಮರಿ ನಮ್ಮ ಇರ್ತಾವು. ಇಲ್ಲೇ ಕುರಿಯಾಗ 5 ನಿಮಿಷ ಬಡ್ದಾಡ್ತಾವು. 5 ನಿಮಿಷ ಇದು ಏನೋ ಕಟ್ಟಿದೀರ ನೋಡ. ಇದು ದೇವ್ರ ತಾಯ್ತಾರಿ. ದೇವ್ರ ತಾಯ್ತ ಅಂದ್ರೆ ನೀವು ಯಾವ ದೇವ್ರನ್ನ ಪೂಜೆ ಮಾಡ್ತೀರಾ? ವೀರಪ್ಪ ದೇವ್ರಿ, ಮಾಳಿಂಗರಾಯ, ವೀರಪ್ಪ. ಇದು ಹಣಗೆಲ್ಲ ಅದು ಯಾವ ದೇವ್ರಿಂದ? ಪಾಂಡುರಂಗ ಇಟ್ಟಲ್ರಿ, ವೀರಪ್ಪ ದೇವ್ರು, ಮಾಳಿಂಗರಾಯ. ಆಮೇಲೆ ಇದು ಕರಾಮ್ ಏನಿಲ್ಲ ಅಂದ್ರೆ ಇದು ಮೊಣಕಾಲು ನೋವು. ಹೇಳಲ್ಲ ಅದು ಹೇಳಲ್ಲ ಈ ಥರ ನೋವು ಮೊಣಕಾಲು ನೋವು ನನಗೆ ಬರಲ್ಲ. ಟಚ್ ಮಾಡ್ರಿ, ಜಿಗಿದು ಬರ್ತೈತೆ ನಿಮ್ಮ ಮ್ಯಾಗ. ಈ ಥರ ಪ್ರಾಬ್ಲಮ್ ಆಗಿ ನೆಕ್ಸ್ಟ್ ನೀವು ಅದು ಇದನ್ನ ನೋಡ್ಕೊಬರೋಣ ಬನ್ನಿ. ಇನ್ನೇನಿದಾವೆ ನೆಕ್ಸ್ಟ್ ನೋಡ್ಕೊಬರೋಣ ಬನ್ನಿ. ಲಾಸ್ಟ್ ಇಲ್ಲಿಂದ ಐತೆ ನೋಡ್ರಿ. ಇದು ಕರ ರೀ. ಇದು 8 ತಿಂಗಳು ಕರ ಆಯ್ತು ನೋಡ್ರಿ. ಅಂದ್ರೆ ನೀವು ಆಕಳನ್ನ ತಗೊಂಡ್ಬಂದಿದ್ದ ಇಲ್ಲ ನಿಮ್ಮ ಮನೆಯಿಂದಾನೇ ಕಂಟಿನ್ಯೂ ಆಗಿ ಬಂದಿರೋದ? ನಮ್ದು ಒಂದು ಮನೆ ಆಗಿತ್ತು ರೀ ಆಕಳ, ಹಂಗಾಗಿ 1 ರಿಂದ 4 ಆಗ್ಯಾವ್ರಿ. 1 ರಿಂದ 4. ಇದು ಇದೆ ಅದ್ರಾಗ ನೋಡ್ರಿ. ಆಕಳಿಗೆಲ್ಲ ಹೆಸರು ಏನು ಇಟ್ಟಿಲ್ವಾ? ಏನು ಇಟ್ಟಿವ್ರಿ? ರಾಧಿ ಅದೇ ಕೃಷ್ಣ ಎಲ್ಲಿದ್ದಾನಂತೆ? ಕೊಟ್ಟ ತಂದ ಏನು ಅವನ ಹೆಸರು? ಉದ್ಯಾ ಬಾ ಬಾ ಬಾ. ಇದು ದೊಡ್ಡ ಆಕಳ. ಅಣ್ಣ ಒಂದು ದಿನಕ್ಕೆ ಎಷ್ಟು ಹಾಲು ಕೊಡ್ತವೆ ಒಂದು ಹೊತ್ತಿಗೆ? ಅಂದ್ರೆ ಇವೆಲ್ಲ ಕುರಿ ಜೊತೆಗೆ ಮೇಯ್ತವಲ್ರಿ, ಹಾಲು ಸ್ವಲ್ಪ ಕಡಿಮೆನೂ ಕೊಡ್ತಾವೆ. ಎಷ್ಟು ಲೀಟ್ರ್ ಕೊಡ್ತಾವಣ್ಣ? ಒಂದು 5 ಲೀಟ್ರ್. 5 ಲೀಟ್ರ್ ಕಡಿಮೆ ಆಗ್ತಾವೆ ಒಂದು ಹೊತ್ತಿಗೆ. ಇವು 10 ಲೀಟ್ರ್ ಹಾಲಿಂಡವು. ಈ ಕುರಿ ಜೊತೆಗೆ ಅಡ್ಡಾಡಿ ಸಜ್ಜೆ ಮೇವೆಲ್ಲದಕ್ಕೂ ಅದಕ್ಕೂ ಸ್ವಲ್ಪ ಕಡಿಮೆ ಕೊಡ್ತಾರೆ. ಇದು ಟೈಮ್ನಾಗ 10-11 ಮಟನು ಕೊಟ್ಟೈತಿ. 10-11 ಅಂದ್ರೆ ನೀವು ಈ ಥರ ಮಾಡ್ತೀರಾ? ಇಲ್ಲ ಎಲ್ಲ ಮರಿಗಳಿಗೆ ಬೆಳಗ್ಗೆ ಹಾಕಿದೆಯಲ್ಲ ನಿಂಪಲ್ ಮೇಲೆ. ನೆಕ್ಸ್ಟ್ ಇದ್ರದ್ದು ಯಾವ ತಲೆ ಅದು? ಇದ್ರ ಮಮ್ಮಿ. ಅದ್ರ ಮಮ್ಮಿ. ಅಷ್ಟಕ್ಕೂ ಇದಾವ ನೋಡ್ರಿ. ಇದು ಮತ್ತು ಅದ್ರ ಇದ್ರನ್ನ ಹುಟ್ಟಿಲ್ಲ. ಅಂದ್ರೆ ಇವಕ್ಕೇನು ಬೂಸ ಆ ಥರ ಏನು ಹಾಕಲ್ಲ? ಇಡ್ತೀವಿ ಹಾಲಿಂದ ತೇಣಿ ಹಾಕ್ತವಿ, ಬೂಸ ಹಾಕ್ತವಿ. ಸರಿ. ಅದೆಲ್ಲ ನೋಡ್ರಿ ಡಬ್ಬ ಹಾಲಿಂದ ಕರೆ ಇಟ್ಟು ಅಂದ್ರೆ ಅದು ಪೇಣಿ ಎಲ್ಲ ಇಡ್ತಾವಲ್ಲ, ಹೆಂಗೆ ಏನು ಮಾಡೋದು? ಬರ್ರಿ ಒಮ್ಮೆ. ಹೆಂಗಿದಾವೆ ಟಗರು ಯಾವ್ಯಾವ ಇದಾವೆ ಎಲ್ಲ ನೋಡ್ಕೊಂಡು ಬರೋಣ. ಬರ್ರಿ ಹಾಂ ಟೆಗ್ ನೋಡ್ರಿ. ಅಂದ್ರೆ ಬ್ರೀಡಿಂಗಿಗೆಲ್ಲ ಇವನ್ನ ಯೂಸ್ ಮಾಡ್ತೀರಾ? ಬ್ರೀಡಿಂಗ್ ಯೂಸ್. ಬನ್ನಿ ಈ ಕಡೆ. ನೆಕ್ಸ್ಟ್ ಮುಂದೆ ನೋಡೋಣ ಬನ್ನಿ.
ಲಪಾಡಿ ಮ್ಯಾಗ ಇವ ನೋಡ್ರಿ ಅವು ಕುಟ್ಟಿ ಬ್ರೀಡಿಂಗ್ ಮರಿ ಈ ಥರ ಈ ಥರ ಅದೈತಲ್ಲ ಅದ್ರ ಥರ ಸೇಮ್ ಇದ್ರ ಥರ ಇವು ತೊಂಬರಿ. ಒಟ್ಟಲ್ಲಿ ನಿಮ್ಮ ಹತ್ರ ಎಷ್ಟು ಸಾವಿರ ಕುರಿ ಇದಾವೆ? 1000 ಕುರಿ ಎಲ್ಲ ಸೇರಿ ಒಂದು 1000 ಕುರಿ ಹಾಕವ್ರಿ ಇವ. ಎಲ್ಲ ಸೇರಿ ಹಾಂ ಹಾಂ ರೀ. ಅಂದ್ರೆ ನಿಮ್ದು ಒಬ್ರದ್ದೇನೋ ಇಲ್ಲ ಇಲ್ರಿ ಮೂರು ಮನೆ ಅದಾವ್ರಿ. 3 ಮನೆ ಸೇರಿ? ಹಾಂ 3 ಮನೆ. ಅಂದ್ರೆ ಒಂದೊಂದು ಕುರಿ ಎಷ್ಟು ಕೊಡ್ಬೋದು ನಿಮ್ದು? ಮಿನಿಮಮ್ ಇವು ಕೆಂಪು ಕುರಿ ಅದಾವ್ರಿ, ಇವು 15,000 16,000 ಮಾರ್ತಾವ್ರಿ. ಕರೆ ಕುರಿ 12,000ದಾಗ ಮಾರ್ತಾವ್ರಿ. 12. ಅದೇ ಕಲರ್ ಮೇಲೆ ಡಿಪೆಂಡ್? ಹಾಂ ಕಲರ್ ಮೇಲೆ ಡಿಪೆಂಡ್ ರೀ. ಎಷ್ಟು ಬರುತ್ತೆ, ಖರ್ಚು ಎಷ್ಟು ಬರುತ್ತೆ ಒಂದು ಕುರಿಗೆ? ಅವು ಫುಡ್ ಹಾಕಿದಂಗೆ ಇರ್ತೈತೆ ರೀ, ಫುಡ್ ಹೊಟ್ಟೆ. ಅಂದ್ರೆ ನೀವು ಯಾವ ಥರ ಫುಡ್ ಹಾಕ್ತೀರಾ? ಈ ಚೆನ್ನಾಳಿ ಫುಡ್ ಅಂತ ಬರ್ತೈತೆ ರೀ. ಚೆನ್ನಾಗಿ ಫುಡ್? ಹಾಂ ಆ ಫುಡ್ ಹಾಕ್ತೀವಿ ರೀ. ಈ ಶೇಂಗಾ ಹೊಟ್ಟೆ ರೀ ಆಗಲ್ಲ ನೋಡಿದಿರಲ್ಲ, ಆ ಶೇಂಗಾ ಹೊಟ್ಟೆ ಹಾಕ್ತೀವಿ ರೀ. ಮರಿ ಆಕಳ ಹಾಲಿನ ರೀ ಗಂಜಿ ಅಂತಂದು ಹಾಕ್ತೀವಿ ರೀ. ಅದನ್ನ ಇರಲಿ ಇರಲಿ. ಸೊ ನೀ ಅದಕ್ಕೆ ಬಂದು ಸರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.